ಚಿಕ್ಕಣ್ಣವ್ರ ತೋಟಕ್ಕೆ ಬಂದಿದ್ದೀವಿ. ಫಿಲಮ್ ಅಡ್ರೆಸ್ಸು ಚಿಕ್ಕಣ್ಣವರು. ಬಂದರೆ ಗೆಸ್ಟು ಅವರೇ ಇಲ್ಲಿ ಉಳ್ಕೊಳ್ಳೋದು. ಪ್ರಾಪರ್ಟಿ ಎಲ್ಲ ಜೋರಾಗಿದೆ, ಅನುಕೂಲ ಆಗಿದೆ. ಹುಡುಗನಿಗೆ 37 ಆಗಿದೆ ಏಜು. ಅದರಿಂದ ಹೆಣ್ಣು ಕೊಡೋ ಅಪ್ಪುಪರೆಲ್ಲ ಕ್ಯೂ ನಿಂತಿರ್ತಾರೆ. ಆದರೂ ಏಜ್ ಆಗಿದೆಯಲ್ಲ ಅನ್ನೋ ಉದ್ದೇಶಕ್ಕೆ ಕೇಳ್ತಾ ಇರೋದು. ನೋಡಿ, ಚಿಕ್ಕಣ್ಣವ್ರ ತೋಟ. ಬಂದರೆ ಇಲ್ಲೇ ಉಳ್ಕೊಳ್ಳೋದು ಗೆಸ್ಟು. ಇಲ್ಲಿಗೆ ನಮ್ಮನ್ನ ಕರೆಸಿದ್ದಾರೆ ನೋಡೋಕ್ಕೆ ತೋಟಕ್ಕೆ. ಬಂದರೆ ಚಿಕ್ಕಣ್ಣವರು ಇಲ್ಲೇ ಉಳ್ಕೊಳ್ಳೋದು. ಪ್ರಾಪರ್ಟಿ ಎಲ್ಲ ಜೋರಾಗಿದೆ, ಅನುಕೂಲ ಆಗಿದೆ. ಕೊಡಿ, ಒಳ್ಳೆ ತೋಟ ಅವ್ರದ್ದೇ. ಸ್ಟೇಟಸ್ಗೆ ಹಾಕ್ತೀನಿ ನೋಡಿ, ಕಮೆಂಟ್ ಮಾಡಿ. ಒಳ್ಳೆ ಮನಸ್ಥಾನ, ಒಳ್ಳೆ ಕುಟುಂಬ, ಒಳ್ಳೆ ಸಂಪಾದನೆ ಮಾಡ್ತಾನೆ ಹುಡುಗ. ಇಡೀ ಇದಕ್ಕೆ ಗೊತ್ತು ಅವರು ಫಿಲಮಲ್ಲಿ ಮಾಡೋದು ಚಿಕ್ಕಣ್ಣ. ನೋಡಿ, ಚೆನ್ನಾಗಿದೆ. ನಮ್ಮನ್ನು ಬರೇಳಿದ್ದಾರೆ ಇಲ್ಲಿಗೆ. ನೋಡ್ಕೊಂಡು ಹೋಗಿ ಹೇಳಿ ಹುಡುಗಿ ಮನೆಗಂತ. ಅವ್ರ ಮನೆ ಬಂದಿದ್ದೀನಿ ತೋಟಕ್ಕೆ. ಚಿಕ್ಕಣ್ಣವರು ಸಿಕ್ತಿಲ್ಲ, ಇನ್ನೊಂದು ದಿವಸ ಸಿಗ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದಾರೆ ನನಗೆ. ಪ್ರಾಪರ್ಟಿ ಎಲ್ಲ ಚೆನ್ನಾಗಿದೆ. ಬಂದರೆ ಇಲ್ಲೇ ಉಳ್ಕೊಳ್ಳೋದವರು ಚಿಕ್ಕಣ್ಣವರು. ತೋಟ ಎಲ್ಲ ಅವ್ರದ್ದೇ ನೋಡಿ. ಫಾರ್ಮ್ ಹೌಸ್ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತದೆ ನೋಡೋಕ್ಕೆ. ಇಂಥವ್ರಿಗೆ ಒಂದು ಹೆಣ್ಣು ಹುಡಿ ಕೊಟ್ಟರೆ ನಮಗೂ ಒಂದು ಗ್ರೇಟು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಶಿವಕುಮಾರ್ ಅವರು ಒಳ್ಳೊಳ್ಳೆ ಲಿಂಕ್ ಇದೆ ಅಂತಲ್ಲ ಅಂದ್ಬಿಟ್ಟು ನಮ್ಮನ್ನು ಕರೆದಿದ್ದಾರೆ. ತೋಟ ಎಲ್ಲ ನೋಡ್ಕೊಂಡು ಮತ್ತು ಇವಾಗ ಅವ್ರ ಮನೆ ಹೊರಡ್ತೀನಿ. ಈಗ ಪಕ್ಕದಲ್ಲೇ ಊರ ಅವ್ರ ಮನೆ. ಇಲ್ಲಿ ನೋಡಿ, ನಮ್ಮನ್ನು ಬರಡಿದ್ದಾರೆ ಇಲ್ಲಿಗೆ. ತೋಟ ಎಲ್ಲ ಓಡಾಡ್ತಾಯಿದ್ದೀನಿ. ಬೆಂಗಳೂರು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಟೈಮ್ ಇಲ್ಲ, ಹೋಗಬೇಕು ಬೆಂಗಳೂರಿಗೆ. ನೋಡೋಕ್ಕೆ ತುಂಬ ಖುಷಿ ಆಯ್ತದೆ. ಚಿಕ್ಕಣ್ಣವ್ರದ್ದು ಬಂದರೆ ಉಳ್ಕೊಳ್ಳೋಕ್ಕೆ ಚೆನ್ನಾಗಿ ಕಟ್ಟಿದ್ದಾರೆ. ನನಗೊಂದು ಖುಷಿ. ಇಂಥ ವ್ಯಕ್ತಿಗೊಂದು ಹೆಣ್ಣು ಹುಡುಕಿಗೆ ನಮಗೊಂದು ಗೌರವ, ಬೆಲೆ. ದೊಡ್ಡ ದೊಡ್ಡ ಲಿಂಕೇ ಇದೆ ನನ್ನ ಹತ್ರ. ಅದರಿಂದ ಚಿಕ್ಕಣ್ಣವ್ರು ಬನ್ನಿ ಅಂತ ಹೇಳಿದ್ದಾರೆ. ಸರ್, ನಾನು ಟೈಮಿಲ್ಲೇ ಬರೋಕ್ಕಾಗಿಲ್ಲ ಸರ್, ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದ್ದೀನಿ. ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ತೋಟಕ್ಕೆ ಹೋಗಿ ತೋಟ ನೋಡ್ಕೊಬನ್ನಿ ಅಂತ ಹೇಳಿದ್ದಾರೆ. ಅವ್ರ ಭಾವನೊಂದಿಗೆ ಮಾತಾಡಿ ಮತ್ತು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ಹುಡ್ಕೋಕ್ಕೆ 5,000 ರೂಪಾಯಿ ಅಡ್ವಾನ್ಸ್ ನನಗೆ. 10 ಮದುವೆ ಮಾಡಿಸೋದು, ಇಂಥದ್ದೊಂದು ಮದುವೆ ಮಾಡಿಸಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ನಮಗೆ.